ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಸಲ ಕೃಷ್ಣನಿಗೆ ನೋವು ಬರುತ್ತೆ. ರುಕ್ಮಿಣಿ ಹಾರ್ತಾಳೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ವೈದ್ಯರನ್ನು ಕರೆಸ್ತಾಳೆ. ವೈದ್ಯರು ಬಂದು ಪರೀಕ್ಷೆ ಮಾಡಿ, ಇದೆಂತಹ ತಲೆನೋವು, ನನಗಂತೂ ಏನೂ ಅರ್ಥವಾಗಲಿಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ. ಸತ್ಯಭಾಮೆ ಬರ್ತಾಳೆ, ಯಾವುದೋ ಮುಲಾಮನ್ನು ಹಚ್ಚುತ್ತಾಳೆ. ನೋವು ಇನ್ನೂ ಜಾಸ್ತಿ ಆಗುತ್ತೆ. ಕೃಷ್ಣ ಮಂಚದ ಮೇಲಿಂದ ಕೆಳಕ್ಕೆ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಆ ಕಡೆ ಈ ಕಡೆ ಒದ್ದಾಡ್ತಾ ಇದ್ದಾನೆ, ನೋವು ತಡೆಯೋಕ್ಕಾಗ್ತಾ ಇಲ್ಲ. ಹಣೆಗೆ ಬಿಗಿಯಾಗಿ ಬಟ್ಟೆಯನ್ನು ಬೇರೆ ಕಟ್ಕೊಂಡಿದ್ದಾನೆ, ತಡೆಯೋಕ್ಕಾಗ್ತಾ ಇಲ್ಲ ಅವನಿಗೆ. ಉಳಿದ ಅಷ್ಟಮಹಿಷಿಯರು ಯಾರಿದ್ದರೂ ಅವರೆಲ್ಲರೂ ಬರ್ತಾರೆ. ಬಂದು ನೋಡ್ತಾರೆ, ಅಯ್ಯೋ ತಲೆನೋವ ಹೇಳ್ತಾರೆ ಹೊರತು ಆ ತಲೆನೋವನ್ನು ಕಡಿಮೆ ಮಾಡೋ ವಿಧಾನ ಯಾರಿಗೂ ಗೊತ್ತಾಗಲ್ಲ. ನಾರದ ಬರ್ತಾನೆ, ನೋಡ್ತಾನೆ ಕೃಷ್ಣನನ್ನು. ಆಹಾ, ಕಪಟ ನಾಟಕ ಸೂತ್ರಧಾರಿ, ನಿನ್ನ ತಲೆನೋವಿನ ಗುಟ್ಟು ನನಗೆ ಗೊತ್ತಾಗಿದೆ ಅಂತ ಹೇಳಿ ಆ ಅಷ್ಟಮಹಿಷಿಯರನ್ನು ಕರೆದು, ಅಮ್ಮ, ಕೃಷ್ಣನ ತಲೆನೋವು ಕಡಿಮೆಯಾಗಬೇಕಾದರೆ ಯಾವ ಔಷಧಿ ಸೂಕ್ತವಾದೀತು ಅಂತ ನನಗೆ ಗೊತ್ತಿದೆ, ಅದೇ ನೀವು ಕೊಡಬೇಕು ಔಷಧಿನ. ಏನು ಔಷಧಿ ಹೇಳಿ ನಾಳೆ ಕೊಡ್ತೇವೆ. ಏನಿಲ್ಲ, ನಿಮ್ಮ ಪಾದಧೂಳಿ ಇದೆಯಲ್ಲ, ಆ ಪಾದಧೂಳಿಯನ್ನು ಒಂದಷ್ಟು ತಂದು ಅದನ್ನು ಚೆನ್ನಾಗಿ ಕೃಷ್ಣನ ಹಣೆಗೆ ಹಚ್ಚಿ ಉಜ್ಜಿ ಹೋಗುತ್ತೆ ತಲೆನೋವು ಅಂತಾರೆ. 8 ಜನ ಹೆದರು ಬಿಡ್ತಾರೆ. ನಮ್ಮ ಕಾಲಿನ ಧೂಳನ್ನು ತಗೊಂಡು ಕೃಷ್ಣನಿಗೆ ಹಚ್ಚೋದ, ಏನು ಹೇಳ್ತಿದ್ದೀರಿ ಸ್ವಾಮಿ ತಾವು, ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆಗ ನಾರದರು ಉದ್ಧವನನ್ನು ಕರೆದು ಹೇಳ್ತಾರೆ, ನೀನು ದಯವಿಟ್ಟು ಮಥುರೆಗೆ ಹೋಗು, ಗೋಕುಲಕ್ಕೆ ಹೋಗು. ಗೋಕುಲದಲ್ಲಿ ಅಲ್ಲಿ ಗೋಪಿಕಾ ಸ್ತ್ರೀಯರಿರ್ತಾರೆ, ಅವರಿಗೆ ಹೇಳು ಕೃಷ್ಣನಿಗೆ ತಲೆನೋವು ಬಂದಿದೆ, ಗೋಪಿಕಾ ಸ್ತ್ರೀಯರ ಪಾದಧೂಳಿ ಆ ನೋವನ್ನು ಕಡಿಮೆ ಮಾಡುತ್ತಂತೆ, ನೀನೂ ಕಡಿಮೆ ಮಾಡಲ್ವಂತೆ ಅಂತ ಹೇಳು ಅಂದಾಗ, ಉದ್ಧವ ಹಾಗೆ ಹೋಗಿ ಹೇಳಿದಾಗ ಆ ಗೋಪಿಕಾ ಸ್ತ್ರೀಯರಿಗೆ ಎಷ್ಟು ಭಯ, ನೋವು, ಕೋಪ ಎಲ್ಲವೂ ಒಟ್ಟೊಟ್ಟಿಗೆ ಬಂದುಬಿಡುತ್ತೆ. ಅಯ್ಯೋ ಅಷ್ಟೇ ತಾನೇ, ಅಷ್ಟಕ್ಕೋಸ್ಕರ ನೀನು ಇಷ್ಟೆಲ್ಲ ತಡ ಮಾಡಿದ್ಯಾ, ಎಷ್ಟು ಬೇಕು ಧೂಳು ನಿನಗೆ, ತಗೋ ಅಂತ ಹೇಳಿ ಎಲ್ಲ ಗೋಪಿಕಾ ಸ್ತ್ರೀಯರು ತಮ್ಮ ಕಾಲಿನ ಧೂಳನ್ನು ಒಂದು ಚೀಲದಷ್ಟು ಸಂಗ್ರಹಿಸಿ ಕೊಡ್ತಾರಂತೆ. ಆ ಧೂಳನ್ನು ತಗೊಂಡು ಕೃಷ್ಣನಿಗೆ ಹಚ್ಚಬೇಕು ಅನ್ನೋವಾಗ ಆ ಧೂಳನ್ನು ನೋಡ್ತಾ ಇದ್ದ ಹಾಗೇ ಕೃಷ್ಣನ ತಲೆನೋವು ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಪ್ರೀತಿ ಅನ್ನೋ ವಿಷಯ ಬಂದಾಗ ಆ ಪ್ರೀತಿಗೆ ಎದುರಾಗಿ ಯಾವ ವಿಚಾರವೂ ನಿಲ್ಲಬಾರದು. ಪ್ರೀತಿ 100ಕ್ಕೆ 100ರಷ್ಟು ಮುಕ್ತವಾದದ್ದು. ಕೃಷ್ಣನಿಗೆ ನೋವು ಕಡಿಮೆಯಾಗಬೇಕು ಅನ್ನೋದು ಮುಖ್ಯವೇ ಹೊರತು ಪಾದಧೂಳಿ, ಅಯ್ಯೋ ಪಾದಧೂಳಿ ಇವೆಲ್ಲ ಬರಬಾರ್ದಲ್ಲಿ. ಹಾಗಾಗಿ ಮುಕ್ತ ಮನಸ್ಸಿನಿಂದ ಏನು ಆ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಪ್ರೀತಿಸ್ತಾ ಇದ್ದರು, ಆ ಪ್ರೀತಿ ಈ 8 ರಾಣಿಯರಲ್ಲಿ ಇರಲಿಲ್ಲ ಅನ್ನೋದನ್ನು ಸೂಚ್ಯವಾಗಿ ತಿಳಿಸಬೇಕಾಗಿತ್ತು ಕೃಷ್ಣನಿಗೆ. ಹಾಗೆ ಅದಕ್ಕಾಗಿ ಈ ರೀತಿಯ ನಾಟಕವನ್ನು ಆಡ್ತಾನಂತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆಂಪಾದರ್ ಎನ್ ಬಿ. ನಾನು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಅಂತಿಮ ವರ್ಷ BA ಅನ್ನು ಓದುತ್ತಿದ್ದೇನೆ. ನನ್ನ ಹವ್ಯಾಸ ಪುಸ್ತಕ ಓದುವುದು ಮತ್ತು ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಕೆಂಪದೊರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋನು ಎಸಿ. ನಾನು ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಅಂಜನೇಯಸಳ್ಳಿ ಎಂಬ ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿದ್ದೇನೆ. ನನ್ನ ಪ್ರಮುಖ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಸಂಗೀತ ಕೇಳುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ಸೋನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಗೀಶ್ವರ NS. ನಾನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಲ್ಲೂರು ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಚಿತ್ರವನ್ನು ಬಿಡಿಸುವುದು, ಪುಸ್ತಕಗಳನ್ನು ಓದುವುದು, ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು. ಯೋಗೀಶ್ವರ್ ಅವರಿಗೆ
ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಲಿಪಿಯ ಪತ್ರಗಳು, ಮನಸ್ಸು, ಮಸ್ತಕ, ಮಾತುಕತೆ. ಮೇಘನಾ ಸುಧೀಂದ್ರ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: 2026-27ನೆಯ ಕೇಂದ್ರ ಸರ್ಕಾರದ ಬಜೆಟ್ಟಿನಲ್ಲಿ ಹೆಣ್ಣು ಮಕ್ಕಳ ಸ್ಟೆಮ್ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಯಾವ ಅನುಕೂಲತೆಗಾಗಿ ಹಣವನ್ನು ಎತ್ತಿಟ್ಟಿದ್ದಾರೆ? ಮೊದಲ ಪ್ರಶ್ನೆ ಈಗ ಬಂತು. 2026ನೇ ಸಾಲಿನ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಧ್ಯೇಯ ವಾಕ್ಯವೇನು? ಆಯ್ಕೆಗಳನ್ನು ನೋಡೋಣ. ಪ್ರೊಟೆಕ್ಟಿಂಗ್ ರೈಟ್ಸ್ ಆಫ್ ರಿಪೋರ್ಟರ್ಸ್ ಇನ್ ಡಿಜಿಟಲ್ ಮೀಡಿಯಾ, ಜರ್ನಲಿಸಮ್ ವಿತೌಟ್ ಬಾರ್ಡರ್ಸ್, ಪ್ರೆಸ್ ಫ್ರೀಡಮ್ ಫಾರ್ ಹ್ಯೂಮನ್ ರೈಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಸೆಕ್ಯೂರಿಟಿ. ಮೊದಲಿಗೆ ಸೋನು, ಆನಂತರ ಕೆಂಪದೊರೆ. ಆಪ್ಷನ್ 3. ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಕೆಂಪದೊರೆ ಆಪ್ಷನ್ 2. ಆಯ್ಕೆ 2 ಜರ್ನಲಿಸಮ್ ವಿತೌಟ್ ಬಾರ್ಡರ್ಸ್. ಆಯ್ಕೆ 4 ನೋಡೋಣ. ಫ್ರೀ ಮೀಡಿಯಾ, ಫ್ರೀ ರಿಪೋರ್ಟರ್ಸ್, ಫ್ರೀ ವರ್ಲ್ಡ್. ಉತ್ತರವನ್ನು ನೋಡೋಣ. ಪ್ರೆಸ್ ಫ್ರೀಡಮ್ ಫಾರ್ ಹ್ಯೂಮನ್ ರೈಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಸೆಕ್ಯೂರಿಟಿ ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ಸೋನು ಅವರು. ಲಿಪಿಯ ಪತ್ರಗಳು ಎನ್ನುವ ಈ ಒಂದು ಪುಸ್ತಕವನ್ನು ಸೋನು ಅವರಿಗೆ ಕೊಡ್ತಾ ಇದ್ದೇನೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ, ಯುನೆಸ್ಕೋ ಸಂಸ್ಥೆ ಈ ಘೋಷವಾಕ್ಯವನ್ನು ನೀಡಿದೆ. ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ನಾವು ಏನು ಬೇಕಾದರೂ ಮಾಡಬಹುದು ಅಂತ ಕೆಲವರು ಭಾವಿಸಿದ್ದಾರೆ. ಆದರೆ ವಿಶ್ವಸಂಸ್ಥೆ ಬಹಳ ಸ್ಪಷ್ಟವಾಗಿ ಮಾನವ ಜನಾಂಗದ ಶಾಂತಿಗೆ, ಅಭಿವೃದ್ಧಿಗೆ, ಸುರಕ್ಷತೆಗೆ ಏನೆಲ್ಲ ಆಗಬೇಕೋ, ಏನೆಲ್ಲ ಮಾರ್ಗದರ್ಶನ ಬೇಕೋ, ಏನೆಲ್ಲ ಸಲಹೆಗಳು ಬೇಕೋ ಅವೆಲ್ಲವನ್ನು ಪತ್ರಿಕೆಗಳು, ಪತ್ರಕರ್ತರು ಕೊಡಬಹುದು ಅಂತ ಹೇಳಿ ಅವರ ಕೆಲಸ ಏನು ಅನ್ನೋದನ್ನು ನಿಖರವಾಗಿ, ಸ್ಪಷ್ಟವಾಗಿ, ನೇರವಾಗಿ ತಿಳಿಸ್ಕೊಟ್ಟಿದೆ ಯುನೆಸ್ಕೋ ಸಂಸ್ಥೆ. ಮುಂದಿನ ಪುಸ್ತಕ ಥ್ಯಾಂಕ್ ಯು ಟೀಚರ್, ಗುರುವೇ ನಿಮ್ಮ ನೆಂತು ಮರೆವೆ, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಬರೆದಂಥ ಸೊಗಸಾದ ಪುಸ್ತಕ ಇದು. ಪ್ರಶ್ನೆ: 2026-27ನೆಯ ಕೇಂದ್ರ ಸರ್ಕಾರದ ಬಜೆಟ್ಟಿನಲ್ಲಿ ಹೆಣ್ಣು ಮಕ್ಕಳು ಸ್ಟೆಮ್ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವರಿಗೆ ಯಾವ ಅನುಕೂಲತೆಗಳನ್ನು ಮಾಡಿಕೊಡೋದಕ್ಕೆ ಹಣವನ್ನು ಎತ್ತಿಟ್ಟಿದ್ದಾರೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಹಾಸ್ಟೆಲುಗಳು, ಆರೋಗ್ಯ ಸೇವೆಗಳು, ಮಧ್ಯಾಹ್ನದ ಊಟ, ಡಿಜಿಟಲ್ ಗ್ರಂಥಾಲಯ. ಮೊದಲಿಗೆ ಯೋಗೀಶ್ವರ್, ಆನಂತರ ಕೆಂಪುದೊರೆ. ಆರೋಗ್ಯ ಸೇವೆಗಳು. ಆರೋಗ್ಯ ಸೇವೆಗಳು ಆಯ್ಕೆ 2. ಕೆಂಪುದೊರೆ. ಹಾಸ್ಟೆಲ್ಗಳು ಆಯ್ಕೆ 1. ಹಾಸ್ಟೆಲ್ಗಳು ಆಯ್ಕೆ 1. ಉತ್ತರವನ್ನು ನೋಡೋಣ. ಹಾಸ್ಟೆಲುಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಥ್ಯಾಂಕ್ ಯು ಟೀಚರ್. ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಕೆಂಪುದೊರೆ ಅವರಿಗೆ. ಈ ಪ್ರಶ್ನೆಗೆ ಉತ್ತರವನ್ನು ಯೋಚನೆ ಮಾಡಬೇಕಾದ್ರೆ ನಮಗೆ ಸ್ಟೆಮ್ ಅಂದರೆ ಏನು ಅಂತ ಗೊತ್ತಿರಬೇಕು. ಹೆಣ್ಣು ಮಕ್ಕಳು ಈ ಸ್ಟೆಮ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಮುಂದುವರಿಬೇಕು, ಪ್ರಬುದ್ಧತೆಯನ್ನು ಸಾಧಿಸಬೇಕು. ಈ ವಿಷಯದಲ್ಲಿ ತಜ್ಞತೆಯನ್ನು ಪಡೆದಂಥ ಹೆಣ್ಣು ಮಕ್ಕಳ ಸಂಖ್ಯೆ ನಮ್ಮ ದೇಶಕ್ಕೆ ಬಹಳ ಬಹಳ ಮುಖ್ಯವಾಗಿ ಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ವಿಶೇಷ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದೆ ಈ 4 ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ. ಸ್ಟೆಮ್ಮಲ್ಲಿ STEM ಅಂತ ಇದೆ. ಎಸ್ ಅಂದರೆ ಸೈನ್ಸ್, ಟಿ ಅಂದರೆ ಟೆಕ್ನಾಲಜಿ, ಇ ಅಂತ ಹೇಳ್ತಂದರೆ ಎಂಜಿನಿಯರಿಂಗ್, ಹಾಗೂ ಎಮ್ ಅಂತ ಹೇಳ್ತಂದರೆ ಮ್ಯಾಥಮೆಟಿಕ್ಸ್. ಈ 4 ಕ್ಷೇತ್ರಗಳಲ್ಲಿ ಯಾರು ಹೆಚ್ಚಿನ ಓದನ್ನು, ಹೆಚ್ಚಿನ ಅಧ್ಯಯನವನ್ನು, ಸಂಶೋಧನೆಯನ್ನು ಮಾಡ್ತೇವೆ ಅಂತ ಮುಂದೆ ಬರ್ತಾರೋ ಅವರಿಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ಈ ವರ್ಷದ ಬಜೆಟಲ್ಲಿ ಅವರಿಗಾಗಿ ವಿಶೇಷ ಹಾಸ್ಟೆಲ್ಗಳನ್ನು ರೂಪಿಸೋದಕ್ಕೆ ಹಣವನ್ನು ಎತ್ತಿಟ್ಟಿದ್ದಾರಂತೆ. ಹಾಗಾಗಿ
ಈ ಕ್ಷೇತ್ರದಲ್ಲಿ ಅಭಿರುಚಿ ಇರುವಂಥ ಹೆಣ್ಣು ಮಕ್ಕಳು ಈ 4 ಕ್ಷೇತ್ರಗಳಲ್ಲಿ ಮುಂದುವರಿಯೋದಕ್ಕೆ ಈಗ ಲಭ್ಯ ಇರುವಂಥ ಈ ಸೊಗಸಾದ ಅವಕಾಶವನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮುಂದಿನ ಪುಸ್ತಕ 108 ಹಳೆ ಆಚಾರ ಹೊಸ ವಿಚಾರ, ಮಹಾಬಲ ಸೀತಾಳ ಭಾವಿ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಇತ್ತೀಚೆಗೆ ಪ್ರದರ್ಶಿತವಾದ ಮಹಾಪೀಡೆ ಮಹಾಬ್ಲೂ ನಾಟಕದಲ್ಲಿ ಯಾವ ವೈದ್ಯಕೀಯ ಸಮಸ್ಯೆಯ ಹಿನ್ನೆಲೆ ಇದೆ? ಆಯ್ಕೆಗಳನ್ನು ನೋಡೋಣ. ಗೀಳು ರೋಗ, ಮರೆವು, ಕ್ಯಾನ್ಸರ್, ಶೈಜೋಫ್ರಿನಿಯಾ ಅಥವಾ ಇಚ್ಛಿತ ವಿಕಲತೆ. ಹೇಳಿ ಯೋಗೀಶ್ವರ್. ಕ್ಯಾನ್ಸರ್. ಕ್ಯಾನ್ಸರ್ ಆಯ್ಕೆ 3. ಎರಡನೇದಾಗಿ ಬಜರ್ ಒತ್ತಿದ್ದು ಸೋನು. ಮರೆವು ಆಪ್ಷನ್ ಆಯ್ಕೆ 2. ಆಯ್ಕೆ 2 ಮರೆವು. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಗೀಳು ರೋಗ ಆಗಿತ್ತು. ಗೀಳು ರೋಗ ಅಂದರೆ ಏನು? OCD ಅಂತ ಹೇಳ್ತಾರೆ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ನಾವು ಹೇಳ್ತೇವೆ ಇದನ್ನು, OCD ಎನ್ನುವ ಈ ಕಾಯಿಲೆಗೆ. ಈ ನಾಟಕದಲ್ಲಿ ಈ OCD ಸಮಸ್ಯೆಯ ಜೊತೆಗೆ ಇರ್ತಕ್ಕಂಥ ಪ್ರಮುಖ ಪಾತ್ರಕ್ಕೆ ವಿಚ್ಛೇದನದ ಒಂದು ಸಮಸ್ಯೆಯಲ್ಲಿ ಇರ್ತಾರೆ, ಜೊತೆಗೆ OCDನೂ ಸೇರಿಕೊಳ್ಳುತ್ತೆ. OCD ಅಂದರೆ ಮಾಡಿದ ಕೆಲಸವನ್ನೇ ಮತ್ತೆ 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 ಮಾಡ್ತಾ ಇರೋದು. ಉದಾಹರಣೆಗೆ ಕೈ ತೊಳೆಯೋದು. ಕೈ ತೊಳಿತಾನೇ ಇರ್ತಾರೆ, ಟ್ಯಾಂಕಲ್ಲಿರೋ ನೀರು ಪೂರ್ತಿ ಖರ್ಚಾದರೂ ಇವರಿಗೆ ಕೈ ತೊಳೆದು ಪೂರ್ಣಗೊಳಿಸಿದ ತೃಪ್ತಿ ಸಿಗೋದಿಲ್ಲ. ಸೋಪ್ ಹಾಕಿದ್ದು ಉಜ್ಜಿದ್ದು, ಹಾಕಿದ್ದು ಉಜ್ಜಿದ್ದು, ನೀರು ಬಿಟ್ಟಿದ್ದು, ಕೊನೆಗೆ ಚರ್ಮ ಕಿತ್ತುಕೊಂಡು ಬಂದರೂ ಸಹ ಇವರು ಕೈ ತೊಳೆಯೋದು ನಿಲ್ಲಿಸಲ್ಲ. ಇದು OCD ಸಮಸ್ಯೆಯ ಒಂದು ಚಿತ್ರ. OCDಗೆ ಔಷಧ ಇದೆ, ಅದೊಂದು ಧೈರ್ಯದಿಂದ ನಾವು ನಿಟ್ಟುಸಿರು ಬಿಡಬಹುದಾದಂಥ ಒಂದು ವಿಚಾರ. ಇದಕ್ಕೆ ಔಷಧ ಉಂಟು. ವೈದ್ಯರ ಮಾರ್ಗದರ್ಶನದಲ್ಲಿ ಪರಿಪೂರ್ಣ ಚಿಕಿತ್ಸೆಯನ್ನು ತಗೊಂಡ್ರೆ ಈ OCD ಕಾಯಿಲೆ ಅನ್ನೋದು ಏನಿದೆ ಅದು ಗುಣವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸೊಗಸಾದ ನಾಟಕವನ್ನು ಬರೆದು ಈಗಾಗಲೇ ಪ್ರದರ್ಶನ ಮಾಡಿದ್ದಾರೆ. ಅವಕಾಶ ಸಿಕ್ಕರೆ ದಯವಿಟ್ಟು ಈ ಒಂದು ನಾಟಕವನ್ನು ನೋಡಿ. ಮಹಾಬೀಡೆ ಮಹಾಬ್ಲೂ ಅಂತ ನಾಟಕದ ಹೆಸರು. ಬಿಟ್ಟ ಜಾಗ ತುಂಬಿ, ಡಾಕ್ಟರ್ ಶ್ವೇತಾ BC ಅವರು ಬರೆದಂಥ ಪುಸ್ತಕ. ಖಾಲಿತನದಿಂದ ಪೂರ್ಣಗೊಳಿಸುವತ್ತ ಹೇಗೆ ಸಾಗಬಹುದು, ನಮ್ಮ ನೆಮ್ಮದಿಯ ಬದುಕಿಗೆ ಅಗತ್ಯವಾದ ಸ್ಫೂರ್ತಿಗಳನ್ನು ಈ ಪುಸ್ತಕದಿಂದ ಪಡ್ಕೋಬಹುದು ಅಂತ ಹೇಳ್ತಾರೆ ಡಾಕ್ಟರ್ ಶ್ವೇತಾ ಅವರು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ನೋ, ಅ, ನಿ, ನಿ, ತ, ಗ. ಏನೂ ಹೊಳಿಲಿಲ್ವಾ? ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದ ಭಾವಗೀತೆಯೂ ಉಂಟು. ಉತ್ತರವನ್ನು ನೋಡೋಣವಾ? ನೋಡು ಅತ್ತನೆಯ ತಾರೆಗಳ. ಉತ್ತರವನ್ನು ನೋಡೋಣ. ನೋಡು ಅಗಣಿತ ತಾರಾಗಣ. ಅಗಣಿತ ತಾರಾಗಣ. ಎಣಿಸೋಕ್ಕೆ ಆಗದೇ ಇರುವಷ್ಟು ನಕ್ಷತ್ರಗಳು ಬಾನಿನಲ್ಲಿವೆ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಭಾವಗೀತೆ ನಮ್ಮಲ್ಲಿ ಉಂಟು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವೇಷ ಕಥಾ ಸಂಕಲನ, ವಿಶ್ವನಾಥ್ N. ನೇರಳಕಟ್ಟೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 38 × 71,
84 ಕಳೆ 23, 12 ಗುಣಿಸು 13, 208 ಭಾಗಿಸು 8. ಬಜರ್ ಒತ್ತಿದ್ದಾರೆ ಯೋಗೇಶ್ವರ್ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 332. 332. ಕೆಂಪು ದೊರೆ ಹಾಗೂ ಸೋನು ಹೇಳಿ ಮಾ ಸೋನು. 332. 332. 335. 2. ಕೆಂಪು ದೊರೆ 302. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 109, 61, 156, 26 ಎಲ್ಲವನ್ನು ಕೂಡಿದರೆ 352 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಕೊಟ್ಟಿದ್ದೀರಾ ಯಾರಾದರೂ? ಕೊಟ್ಟಿಲ್ಲ. ವೇಷ ಈ ಒಂದು ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಡಾಕ್ಟರ್ ಶ್ವೇತಾ ಗೌರಿ ಬಿದನೂರು ಬರೆದಂಥ ಕೃತಿ ಬದುಕಿನ ಎಲ್ಲ ಖುಷಿಗಳು ನಮ್ಮವಾಗಲಿ. ಇದು ಈ ಪುಸ್ತಕದ ಹೆಸರು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕು, ಸಿ, ದ, ಭೂ, ಸು, ವ, ನ, ಮಿ. ಬಜರ್ ಒತ್ತಿದ್ದಾರೆ ಕೆಂಪದೊರೆ ಅವರು. ಉತ್ತರ ವನ ಕುಸಿದ ಭೂಮಿ. ಹಾಂ, ವನ ಕುಸಿದ ಭೂಮಿ. ವನ ಕುಸಿದ ಭೂಮಿ. ವನ ಯಾಕೆ ಕುಸಿಬೇಕು? ಅರ್ಥವತ್ತಾಗಿದೆಯಾ? ನೋಡಿ ಸ್ವಲ್ಪ ಶಬ್ದ ಅಕ್ಷರಗಳನ್ನು ಆ ಕಡೆ ಈ ಕಡೆ ಮಾಡಲಿಕ್ಕಾಗುತ್ತಾ ಅಂತ. ಸೋನು ಮತ್ತು ಯೋಗೀಶ್ವರ್. ಕುಸಿದ ವನಭೂಮಿ. ಕುಸಿದ ವನಭೂಮಿ. ಕುಸಿದ ವನ ಭೂಮಿ 7 ಅಕ್ಷರ ಆಯಿತು. ಎಲ್ಲೋ ಒಂದು ಅಕ್ಷರ ಬಿಟ್ಟಿದ್ದೀರಿ. ಸೋನು ಉತ್ತರವನ್ನು ನೋಡೋಣ. ಕುಸುಮಿಸಿದ ಭೂವನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಬದುಕಿನ ಎಲ್ಲ ಖುಷಿಗಳು ನಮ್ಮ ಬಾಗಲಿ ಎನ್ನುವ ಕೃತಿ ಇಲ್ಲೇ ಉಳಿತು. ಈಗ ನಾವು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ 4 ಪುಸ್ತಕಗಳನ್ನು. ಪ್ರಶ್ನೆ ಬಂದ ಹಾಗೆ ಉತ್ತರ ಕೊಟ್ಟರೆ 4 ಪುಸ್ತಕ, 1 ಸುಳುಹು ತಗೊಂಡ್ರೆ 1 ಪುಸ್ತಕ, 2 ಸುಳುಹು 3 ಪುಸ್ತಕ, 2 ಸುಳುಹು ತಗೊಂಡ್ರೆ 2 ಪುಸ್ತಕ, 3 ಸುಳುಹು ತಗೊಂಡ್ರೆ 1 ಪುಸ್ತಕ. ಪ್ರಶ್ನೆ ಈಗ ಬಂತು. ರಾಮಾಯಣ ಕಾವ್ಯದಲ್ಲಿ ಪ್ರಸ್ತಾಪವಾಗಿರುವ ಖ್ಯಾತ ಸರೋವರ. ಸುಳುಹು 1. ಈ ಸರೋವರದ ತೀರದಲ್ಲಿ ಪಾರ್ವತಿಯು ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸಿದಳಂತೆ. ಯಾವುದೋ ಸರೋವರ ಸೋನು? ಮಾನಸ ಸರೋವರ. ಮಾನಸ ಸರೋವರ. ಸುಳಿವು 2. ಶಬರಿಯು ರಾಮನಿಗೆ ಈ ಸರೋವರದ ಬಳಿಗೆ ಹೋಗಿ ಸುಗ್ರೀವನನ್ನು ಭೇಟಿಯಾಗುವಂತೆ ಸೂಚಿಸುತ್ತಾಳೆ. ಬಹುಶಃ ಮಾನಸ ಸರೋವರ ಆಗಿರಲಾರ್ದು. ಸುಳಿವು 3. ಈ ಸರೋವರ ಕೊಪ್ಪಳ ಜಿಲ್ಲೆಯ ಹಂಪಿಯ ಬಳಿ ಇದೆ. ತುಂಗಭದ್ರಾ ತುಂಗಭದ್ರಾ ಸರೋವರನ ನದಿ. ಕೆಂಪುದೊರೆ? ಪಂಪ ಸರೋವರ. ಹಾಂ, ಪಂಪ ಸಾಗರ. ಪಂಪಾ ಸರೋವರ. ಉತ್ತರವನ್ನು ನೋಡೋಣ. ಪಂಪಾ ಸರೋವರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 1 ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಕೆಂಪುದೊರೆ ಅವರಿಗೆ, ಯಾಕಂದರೆ ಮೂವರಿಗೂ ಸರಿ ಸಮಾನವಾದ
ಪ್ರಶ್ನೆಗಳು ಇವು. ಯಾವುದೇ ರೀತಿಯಾದ ಸುಳುಹುಗಳನ್ನು ಕೊಟ್ಟಿದ್ವೇ ಹೊರತು ಆಯ್ಕೆಗಳನ್ನು ನಾವು ಕೊಟ್ಟಿರಲಿಲ್ಲ. ಹಾಗಾಗಿ ಮೂವರಿಗೂ ಸಮಾನ ಅವಕಾಶ ಕೊಡ್ತೇವೆ. ಕೆಂಪು ದೊರೆ ಅವರಿಗೆ 8 ಕೊಲೆಯ ಬಂಟ ಎನ್ನುವ ನರಸಿಂಹಯ್ಯ ಅವರ ಪತ್ತೇದಾರಿ ಕಾದಂಬರಿಯನ್ನು ತಮಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡುವಂಥ ಕ್ಷಣ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಶೋಧನೆ, ಕಾಣಿಸಿಕೊಳ್ಳುವುದು, ಕವನ, ಪಾತ್ರೆಯ ಜೋಡಿ ಶಬ್ದ. ಮೊದಲಿಗೆ ಬಸರುತ್ತಿದ್ದಾರೆ ಕೆಂಪು ದೊರೆ, ಆನಂತರ ಸೋನು. ಕೆಂಪು ದೊರೆ ಒಂದು ಉತ್ತರ. ಪತ್ತೇದಾರಿ ಮಾಡುವುದು. ಪತ್ತೇದಾರಿ ಮಾಡು. ಅಲ್ಲಿರೋದು 5 ಮನೆ. 6 ಅಕ್ಷರ ಕೊಟ್ಟರೆ ಕಷ್ಟ ಆಗುತ್ತೆ. ಸೋನು ಒಂದು ಉತ್ತರ. ಪರಿಶೋಧನೆ. ಪರಿಶೋಧನೆ. ತಮಗೆ 3 ಶಬ್ದಗಳು ಸಿಗ್ತಾ? ಎಲ್ಲೋ ಒಂದು ಸಣ್ಣ ಗೊಂದಲ ಆಗಿದೆ. 3 ಶಬ್ದಗಳನ್ನು ಹುಡುಕೋಕೆ ಪ್ರಯತ್ನಿಸಿ. ಯೋಗೀಶ್ವರ್, ಏನು ಗೊತ್ತಾಗ್ತಾ ಇಲ್ವಾ? ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ, 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ. ಆವಿಷ್ಕರಣ ಅಂತ ಹೇಳ್ತೇವೆ. 2ನೇದಕ್ಕೆ ಉತ್ತರ ಕೊಡಬೇಕು. ಸೋನು ಬಜರ್ ಒತ್ತಿದ್ದಾರೆ. ಕವಿತೆ. ಕವಿತೆ. ಉತ್ತರವನ್ನು ನೋಡೋಣ. ಕವಿತೆ ಉತ್ತರ ಸರಿಯಾಗಿದೆ. ಹೆಜ್ಜೆಯಲ್ಲಿ ಗೆಜ್ಜೆನಾದ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 3ನೇ ಪ್ರಶ್ನೆಗೂ ಉತ್ತರ ತಾವು ಕೊಡಬಹುದು, ಇಲ್ಲಾಂದರೆ ನಾನು ಬೇರೆಯವರನ್ನ ಕೇಳ್ತೇನೆ. ಪಾತ್ರೆಯ ಜೋಡಿ ಶಬ್ದ, ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಜೋಡಿ ಶಬ್ದಗಳಿವು, ನಾವು ದೈನಂದಿನ ಬದುಕಲ್ಲಿ ಬಳಸ್ತೇವೆ ಇವನ್ನೆಲ್ಲ. ಉತ್ತರವನ್ನು ನೋಡೋಣ. ಪರಡಿ ಅಂತ ಹೇಳ್ತೇವೆ. ಪಾತ್ರೆ ಪರಡಿಯನ್ನು ಜೋಡಿ ಶಬ್ದವನ್ನು ಬಳಸೋದು ಉಂಟು. ಈಗ ನಾವು ಬಂದಿದ್ದೇವೆ ಹಾ ಸವಿಗನ್ನಡ. ಕನ್ನಡಕ್ಕೆ ಸಂಬಂಧಪಟ್ಟಂಥ ಈ ಒಂದು ಪ್ರಶ್ನೆ, ಒಂದು ವಿಷಯ ಕೊಡ್ತೇವೆ. ಆ ವಿಷಯದ ಬಗ್ಗೆ 1 ನಿಮಿಷ ಮಾತಾಡಬೇಕು. ತಡವರಿಸಬಾರ್ದು, ನಿಲ್ಲಿಸಬಾರ್ದು, ತೊದಲಬಾರ್ದು, ವಿಷಯ ಬಿಟ್ಟು ಹೋಗಬಾರ್ದು. ಮಾತಿನ ಓಘ ಏಕರೂಪವಾಗಿ ಇರಬೇಕು. ಇಂಗ್ಲೀಷ್ ಪದಗಳನ್ನು ಬಳಸಲೇಬಾರ್ದು. 3 1 ನಿಮಿಷ ಮಾತನಾಡಿದ್ರೆ 3ರಿಗೂ 1 ಪುಸ್ತಕ ಬಹುಮಾನವಾಗಿ ದೊರೆಯುತ್ತೆ. ಸಿದ್ಧವಾಗಿದ್ದೀರಿ ಅಲ್ವಾ? ಕೆಂಪು ದೊರೆ ಸಿದ್ಧವಾಗಿದ್ದೀರಿ ಅಲ್ವಾ? ಕಾವೇರಿ. ಕಾವೇರಿ ಕನ್ನಡ ನಾಡಿನ ಜೀವನದಿ. ಇದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಿಂದ ಉದಯಿಸುತ್ತದೆ. ಕಾವೇರಿ ನದಿಯು ಅನೇಕ ನಗರಗಳಲ್ಲಿ ಹರಿದು ಅಂತಿಮವಾಗಿ ಕಾವೇರಿ ಪಟ್ಟಣಂ ಎಂಬುವ ಜಾಗದಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕಾವೇರಿ ನದಿಯು ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಬಹಳ ವರ್ಷಗಳಿಂದಲೂ ವಿವಾದಾತ್ಮಕವಾದ ನದಿಯಾಗಿರುತ್ತದೆ. ಆದರೂ ಕೂಡ ಇದು ಲಕ್ಷಾಂತರ ಜನರಿಗೆ ಮತ್ತು ರೈತರಿಗೆ ಅನ್ನದ ನದಿಯಾಗಿದೆ. ಇದು ದಕ್ಷಿಣ ಕಾವೇರಿ ಎಂದು ಕೂಡ ಕರೆಯಲಾಗುತ್ತದೆ. ಕಾವೇರಿ ನದಿಯ ಬಗ್ಗೆ ಹಲವಾರು ಕಾವ್ಯಗಳು ಮತ್ತು ರಚನೆಯಾಗಿವೆ. ಕನ್ನಡ ನಾಡಿಂದಿರುವುದು ಗೋದಾವರಿ, ಕಾವೇರಿ. ಕೆಂಪುದೊರೆ ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಖುಷಿ ಆಯಿತು ನಿನಗೆ. ಆದರೆ ಯಾವುದೋ ಒಂದು ಘಟ್ಟದಲ್ಲಿ ಒಂದು ಸಣ್ಣ ತೊದಲು ಬಂತಲ್ವಾ? ಹಾಂ, ಪ್ರಯತ್ನಿಸಿ, ಖಂಡಿತ ನಿಮಗೆ ಯಶಸ್ಸು ದೊರೆಯುತ್ತೆ, ಅನುಮಾನವೇ ಇಲ್ಲ. ಸೋನು ಅವರೇ ಸಿದ್ಧವಾಗಿದ್ದೀರಾ? ಮೈಸೂರು ಮಲ್ಲಿಗೆ. ಮೈಸೂರು ಮಲ್ಲಿಗೆ ನಾವು ಕಂಡಂತೆ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ದೇಶದಾದ್ಯಂತ ಎಲ್ಲ ಕಡೆ. ಆಗಲೇ ತಡವರಿಸಿದ್ರಿ. ಹಾಂ, ಇಲ್ಲಿ ಸಮಯ ಮುಗಿದು ಹೋಗುತ್ತೆ ಅಥವಾ ತಪ್ಪು ಮಾಡ್ತೇನೆ ನಾನು ಅನ್ನೋ ಭಾವ ಇರಬಾರ್ದು. ನಿರಾಳವಾಗಿ ಹೇಳ್ತಾ ಹೋಗಬೇಕು. ಮಾತಾಡ್ಬೋದು 1 ನಿಮಿಷದವರೆಗೆ. ಯೋಗೀಶ್ವರ್, ತಾವು ಸಿದ್ಧವಾಗಿದ್ದೀರಿ ಅಲ್ವಾ? ಕ್ರಿಕೆಟ್ ಎಂಬುದು ಇಂದಿನ ಜಾಗತಿಕವಾಗಿ ಸಾಮಾನ್ಯವಾಗಿ ಎಲ್ಲ ದೇಶಗಳು ಆಡುವ ತೊದಲಿದಿರಿ. ಜಾಗತಿಕ ಎಲ್ಲ ದೇಶಗಳು ಆಡುವಂತಹ ಆಟಗಳಲ್ಲೊಂದಾಗಿದೆ. ಇಂದು ಕ್ರಿಕೆಟ್ ವಿಶ್ವಾದ್ಯಂತ ಪ್ರಖ್ಯಾತಿ. ಯೋಗೀಶ್ವರ್, ಪ್ರಯತ್ನಿಸೋಣ. ನೀವು ಪ್ರಯತ್ನಿಸಿ, ನಾನು ಪ್ರಯತ್ನಿಸ್ತೇನೆ, ನಮ್ಮ ವೀಕ್ಷಕರು ಪ್ರಯತ್ನಿಸ್ತಾರೆ. 1 ನಿಮಿಷ ಕನ್ನಡದಲ್ಲಿ ಮಾತಾಡಬೇಕು, ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ. ಮಕ್ಕಳಿಗೂ ಮಾತನಾಡೋ ಹಾಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತು ಅಂತ ಹೇಳ್ತಂದರೆ, ತಮಾಷೆಯಾಗಿ ನಗನಗುತ್ತಾನೆ ಅವರ ತಪ್ಪುಗಳನ್ನು ತಿದ್ದುತ್ತಾ ಒಂದಷ್ಟು ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ಕನ್ನಡದಲ್ಲಿ ಮಾತನಾಡೋದನ್ನು ಕಲಿಸಬಹುದು. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಈಗ ನಾವು ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳನ್ನು ಕೇಳ್ತೇವೆ.
ಪ್ರತಿ ಪ್ರಶ್ನೆಗೆ 2 ಆಯ್ಕೆಗಳು ಇರುತ್ತೆ. ಯಾರು ಮೊದಲು ಬಜರ್ ಒತ್ತಾರೋ ಅವರಿಗೆ ಉತ್ತರ ಕೊಡುವ ಅವಕಾಶ. ಮೊದಲ ಪ್ರಶ್ನೆ ಈಗ ಬಂತು. ಒಣಚರ್ಮವನ್ನು ಉಗ್ರಗೊಳಿಸದಿರಲು ಎಷ್ಟು ಹೊತ್ತಿನಲ್ಲಿ ನಮ್ಮ ಸ್ನಾನವನ್ನು ಮುಗಿಸುವುದು ಒಳ್ಳೆಯದು? 15 ನಿಮಿಷ, 30 ನಿಮಿಷ? ಮೊದಲಿಗೆ ಸೋನು. ಸರ್ 15 ನಿಮಿಷ. 15 ನಿಮಿಷ. 15 ನಿಮಿಷ ಉತ್ತರವನ್ನು ನೋಡೋಣ. 15 ನಿಮಿಷ ಉತ್ತರ ಸರಿಯಾಗಿದೆ. ಅದರಲ್ಲಿ ಯಾರಿಗೆ ಒಣಚರ್ಮ ಡ್ರೈ ಸ್ಕಿನ್ ಇದೆ ಅವರು 10 ನಿಮಿಷದಲ್ಲಿ ಮುಗಿಸಿದ್ರೆ ಭಾಳ ಒಳ್ಳೆಯದು. ಮುಂದಿನ ಪ್ರಶ್ನೆ. ನಮ್ಮ ರಾಷ್ಟ್ರ ಲಾಂಛನದಲ್ಲಿರುವ ಧ್ಯೇಯವಾಕ್ಯವೇನು? ಸತ್ಯಮೇವ ಜಯತೆ ನಹಿ ಜ್ಞಾನೇನ ಸದೃಶಂ. ಮೊದಲಿಗೆ ಕೆಂಪು ದೊರೆ. ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಉತ್ತರವನ್ನು ನೋಡೋಣ. ಸತ್ಯಮೇವ ಜಯತೆ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಜಗತ್ತಿನ ಅತಿ ಚಿಕ್ಕ ಹಕ್ಕಿ ಯಾವುದು? ಗುಬ್ಬಚ್ಚಿ, ಹಮ್ಮಿಂಗ್ ಬರ್ಡ್? ಮೊದಲಿಗೆ ಯೋಗೀಶ್ವರ್. ಹಮ್ಮಿಂಗ್ ಬರ್ಡ್. ಹಮ್ಮಿಂಗ್ ಬರ್ಡ್ ಉತ್ತರವನ್ನು ನೋಡೋಣ. ಹಮ್ಮಿಂಗ್ ಬರ್ಡ್ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ ಕೊಡಬೇಕಾಗಿದೆ ನಾನು ಯೋಗೀಶ್ವರ್ ಅವರಿಗೆ. ಇನ್ಯಾರಿಗೆ ಕೊಡಬೇಕಾಗಿದೆ ಬುಕ್ಸು? ಕೆಂಪು ದೊರೆಗೆ ಒಂದು ಕೊಡಬೇಕು, ಸೋನುಗೆ ಒಂದು ಪುಸ್ತಕವನ್ನು ಕೊಡಬೇಕಾಗಿದೆ. ಕೊಟ್ಟಿದ್ದೇನೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬತ್ತಲೆ ಜನ ಇರೋ ಊರಲ್ಲಿ ಉತ್ತರವನ್ನು ನೋಡೋಣ. ಬಟ್ಟೆ ತೊಟ್ಟೋರು ಹುಚ್ಚರು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೈಕಾಲಿಲ್ಲದ ನಾನು ಹಿಡಿದ ಪಕ್ಷಿಯನೆಂದು ಬಿಟ್ಟಿಲ್ಲ. ಹೇಳಿ. ಹಾವು. ಹಾವು. ಇನ್ಯಾರಾದರೂ ಉತ್ತರವನ್ನು ಯೋಚಿಸಬಹುದಾ? ಬೇರೆ ಏನಾದರೂ ಇರಬಹುದು ಅಂತ. ಉತ್ತರವನ್ನು ನೋಡೋಣ. ಬಲೆ. ಬಲೆ ಸರಿಯಾದ ಉತ್ತರ ಆಗಿತ್ತು. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬರ್ತಾ ಇದೆ. ಕೆಂಪು ದೊರೆ ಅವರಿಗೆ ಸಿಗ್ತಾ ಇದೆ 3 ಪುಸ್ತಕಗಳು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಭಿನಂದನೆಗಳು. ಸೋನು ಅವರಿಗೂ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಯೋಗೀಶ್ವರ್ ಅವರಿಗೆ ನದಿ ಹೊಳೆಗಿಲ್ಲ ತಿರುಗು ಹಾದಿ ಎನ್ನುವ ಪುಸ್ತಕ ಸಿಕ್ಕಿದೆ. ಅಭಿನಂದನೆಗಳು. ಜಿರಲೆ ಎಂತಹ ವಿಚಿತ್ರವಾದ ಪ್ರಾಣಿ ಅಂತ ಹೇಳ್ತಂದರೆ, ಇದರ ಕುತ್ತಿಗೆ ಏನಾದರೂ ಅಕಸ್ಮಾತ್ ಕತ್ತರಿಸಿ ಹೋದರೆ ಆ ಮುಂಡ ಏನಿದೆ 1 ವಾರದವರೆಗೆ ಜೀವವನ್ನು ಉಳಿಸಿ ಇಟ್ಕೊಳ್ಳುತ್ತಂತೆ. ಅಂತಹ ವಿಶಿಷ್ಟ ವಿಚಿತ್ರ ಶಕ್ತಿ ಉಂಟು ಜಿರಲೆ. ಮತ್ತೆ ಭೇಟಿಯಾಗೋಣ.